ನವಿಲು ಎಲ್ಲರನ್ನು ಆಕರ್ಷಣೆ ಮಾಡ್ತಾ ಇರ್ತದೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಮಾನೂರು. ಇಲ್ಲಿಯ ಪವಾಡ ಎಂದರೆ ಇಲ್ಲಿ ಸುಬ್ರಹ್ಮಣ್ಯನ ಸಾರಥಿ ಆಗಿರ್ತಕ್ಕಂತಹ ನವಿಲನ್ನು ಇಲ್ಲಿ ಪ್ರತ್ಯಕ್ಷವಾಗಿ ನೋಡಬಹುದು. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನಾವು ತಿಳ್ಕೊಂಡು ಬರೋಣ. ಸ್ನೇಹಿತರೆ, ಈ ನವಿಲಿನ ದರ್ಶನವನ್ನು ನೀವು ಮಾಡಬೇಕಾದ್ರೆ ದೇವಸ್ಥಾನದ ಪಕ್ಕದಲ್ಲಿ ನಾಗಬನ ಇದೆ, ಅಲ್ಲಿ ಈ ನವಿಲು ಕಾಣಲಿಕ್ಕೆ ಸಿಗ್ತದೆ. ಈ ನವಿಲಿಗೆ ಮಯೂರ ಎಂಬ ಹೆಸರನ್ನು ಕೂಡ ಇಡಲಾಗಿದೆ. ಇಲ್ಲಿ ವಾಹನದಲ್ಲಿ ಯಾರಾದ್ರೂ ಬಂದ್ರೆ ಈ ನವಿಲು ಕೂಗಿ ಕೂಗಿ ಕರೀತದೆ, ಬನ್ನಿ ಬನ್ನಿ ನಾನು ಇಲ್ಲಿ ಇದ್ದೇನೆ ಅಂತ. ಸೊ ನೀವು ಯಾರಾದ್ರೂ ಇದರ ಪಕ್ಕ ಹೋದ್ರೆ ಈ ನವಿಲು ತಕ್ಷಣ ಗರಿಯನ್ನು ಬಿಚ್ಚುತ್ತದೆ. ಆದ್ರೆ ಭಕ್ತರಿಗೆ ಯಾವುದೇ ತೊಂದರೆಯನ್ನು ಮಾಡುವುದಿಲ್ಲ. ಇದಕ್ಕೆ ಇಲ್ಲಿ ಸಾಮಾನ್ಯವಾಗಿ ಅಕ್ಕಿ, ಬೆಲ್ಲ ಮತ್ತು ಗೋಧಿಯನ್ನು ಆಹಾರವಾಗಿ ಕೊಡ್ತಾರೆ. ಕ್ಷೇತ್ರ ಮಾನೂರು ನೀರುಮಾರ್ಗ ಗ್ರಾಮದಲ್ಲಿ ದಕ್ಷಿಣ ಮಂಗಳೂರಿನಲ್ಲಿ ನೆಲೆಯಾದಂಥ ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವಿಶೇಷವಾದಂಥ ಈ ನವಿಲು ಎಲ್ಲರನ್ನು ಆಕರ್ಷಣೆ ಮಾಡ್ತಾ ಇರ್ತದೆ. ಪ್ರತಿ ಮೇ ತಿಂಗಳಿಂದ ಸಾಧಾರಣ ಅಕ್ಟೋಬರ್ ತನಕ ಅದರ ನೃತ್ಯ ಇಲ್ಲಿ ನಡೀತಾ ಇರ್ತದೆ. ದಿನ ದೇವಸ್ಥಾನದಲ್ಲಿ ಇದು ಉಳ್ಕೊಳ್ತದೆ ಹಾಗೂ ಅದು 6 ತಿಂಗಳ ನಂತರ ಅದರ ಗರಿ ಉದುರುತ್ತದೆ. ಹಾಗೆ ಆದರೂ ಸಹ ದೇವರ ಪ್ರತಿದಿನ ರಾತ್ರಿ 7 ಗಂಟೆಗೆ ದೇವಸ್ಥಾನದಲ್ಲಿ ಇಲ್ಲಿ ನೆಲೆಯಾಗಿರ್ತದೆ, ಎಲ್ಲರನ್ನು ಆಕರ್ಷಣೆ ಮಾಡ್ತಾ ಇರ್ತದೆ. ಈ ಕ್ಷೇತ್ರವು ಬಹಳ ಪುರಾತನವಾದಂಥ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ಭಕ್ತರೆಲ್ಲ ಬಂದು ಷಷ್ಠಿಯೆಲ್ಲ ಬಂದು ಸೇವೆಲ್ಲ ಮಾಡಿಕೊಂಡು ಹೋಗ್ತಾರೆ. ಪ್ರತಿ ಸಂಕ್ರಮಣ ದಿವಸ ಇಲ್ಲಿ ಅನ್ನದಾನ ಸತ್ಕರ್ಮ ಎಲ್ಲ ನಡೀತಾ ಇರ್ತದೆ. ಹಾಗೂ ಷಷ್ಠಿ ಪಂಚಮಿ ದೊಡ್ಡ ಷಷ್ಠಿ ದಿವಸ ಇಲ್ಲಿ ಜಾತ್ರೆ ನಡೆಯುತ್ತದೆ. ಕ್ಷೇತ್ರದಲ್ಲಿ ಎಲ್ಲ ಸಂತತಿ ಎಲ್ಲ ಹಾಗೆ ರೋಗಾದಿ ಪರಿಹಾರಕ್ಕೋಸ್ಕರ ಇಲ್ಲಿ ಭಕ್ತರೆಲ್ಲ ಬಂದು ದೇವರ ಸೇವೆ ಮಾಡಿ ಹೋಗ್ತಾರೆ. ಹಾಗೇನೆ ಈ ನವಿಲಿನ ಜೊತೆ ಫೋಟೋ ಅಥವಾ ಸೆಲ್ಫಿಯನ್ನು ತೆಗೆಯಬಹುದು. ಮತ್ತೊಂದು ವಿಶೇಷ, ದೇವಸ್ಥಾನದ ಅರ್ಚಕರು ಇಲ್ಲದಿದ್ದಾಗ ಈ ನವಿಲು ಕೂಗಿ ಕೂಗಿ ಕರೀತದೆ ಅರ್ಚಕರನ್ನು, ದೇವಸ್ಥಾನಕ್ಕೆ ಭಕ್ತರು ಬಂದಿದ್ದಾರೆ ಅಂತ.
ಸ್ನೇಹಿತರೆ, ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ದೊಡ್ಡ ಕೆರೆ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಈ ಕ್ಷೇತ್ರದ ಇತಿಹಾಸಕ್ಕೆ ಬರೋದಾದ್ರೆ ಈ ದೇವಸ್ಥಾನವು ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಎಂದು ಅರ್ಚಕರು ಹೇಳುತ್ತಾರೆ. ಈ ದೇವಸ್ಥಾನವು ಪ್ರಕೃತಿಯ ಮಡಿಲಿನಲ್ಲಿ ರಮಣೀಯವಾಗಿ ಕಂಗೊಳಿಸ್ತಾ ಇದೆ. ಇಲ್ಲಿ ಪೂಜೆಯ ವೇಳೆಗೆ ನವಿಲು ಪಾಲ್ಗೊಳ್ಳುವುದು ಇಲ್ಲಿಯ ಪವಾಡ ಆಗಿದೆ. ಹಾಗೆಯೇ ಇಲ್ಲಿ ಷಷ್ಠಿ ಮತ್ತು ಪಂಚಮಿ ದಿನದಂದು ವಿಶೇಷ ಜಾತ್ರೋತ್ಸವ ನಡೆಯುತ್ತದೆ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ನೀವೇನಾದ್ರೂ ವಿಸಿಟ್ ಮಾಡುವುದಾದ್ರೆ ಇದು ಮಂಗಳೂರಿನಿಂದ ಸುಮಾರು 12 ಕಿಲೋಮೀಟರ್ ಅಂತರದಲ್ಲಿದ್ದು ಅಡ್ಯಾರು ಸಮೀಪದ ನೀರುಮಾರ್ಗ ಎಂಬ ಪುಟ್ಟ ಗ್ರಾಮದಲ್ಲಿದೆ. ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ, ಖಾಸಗಿ ವಾಹನದಲ್ಲಿ ಬರಬೇಕಾಗುತ್ತದೆ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ.